ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕೃಷಿ ಪತ್ತಿನ ಸಹಾಯಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ತಮ್ಮ ಗ್ರಾಮವಾದ ಸೈದಾಮಿ ಪಾಳ್ಯದಲ್ಲಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಆಗಮಿಸಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿ ಸನ್ಮಾನಿಸಿದರು. ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರು ಬಂದರೆ ನನಗೆ ಮಾತಾಡೋಕ್ಕೆ ಬರಲ್ಲ. ಬೇರೆ ಟೈಮ್ ಮಾತಾಡ್ತೀನಿ, ವಿಶ್ವಣ್ಣ ಬಂದಾಗ ನಾವು ಮಾತಾಡೋಕ್ಕಾಗಲ್ಲ. ಇವತ್ತು ಅವರು ನಮ್ಮ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿರೋದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದ್ರ ಜೊತೆಗೆ ಅವರು ನನ್ನ 5 ವರ್ಷದಲ್ಲಿ ಸುಮಾರು ಒಂದು 30 ಕೋಟಿನ ನಮ್ಮ ಪಂಚಾಯತಿಗೆ ಕೊಟ್ಟವ್ರೆ. ನಾನು ಅವತ್ತು 20 ಕೋಟಿ ಕೊಡಿಯಿಂದ 30 ಕೋಟಿನೇ ಕೊಟ್ಟಿರ್ಬೋದು ನಮ್ಮ ಪಂಚಾಯತಿಗೆ. ಅದ್ರ ಜೊತೆಗೆ ನಮ್ಮ ವಿಶ್ವಣ್ಣನವ್ರದ್ದು ಏನಂದರೆ 100ಕ್ಕೆ ಒಂದೇ ಮಾತಾಡೋದು, ಜಾಸ್ತಿ ಹೇಳೋಲ್ಲ. ನನಗೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳಿ ಕೆಲವು ಟೈಮ್ ತಿದ್ದ ರೀತಿಯಲ್ಲಿ ತಿದ್ದಿಸಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿರುವ ಹೆಮ್ಮೆ ನನಗದೆ. ವಿಶ್ವಣ್ಣನವರು ನಾನು ಇರೋವರೆಗೂ ಕೂಡ ನಾನು ವಿಶ್ವಣ್ಣನವರ ಜೊತೆಯಲ್ಲಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ಅವ್ರ ಜೊತೆ ನಾನು ಸದಾ ಇರ್ತೀನಿ. ಹಾಗಾಗಿ ವಿಶ್ವಣ್ಣನವರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೂ ಕೂಡ ನಮಗದೆ. ಹಾಗಾಗಿ ದೇವರು ಅವ್ರಿಗೂ ಕೂಡ ಎಲ್ಲವನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನೀವೆಲ್ಲ ಬಂದಿರತಕ್ಕಂಥವರು ವಿಶ್ ಮಾಡೋಕ್ಕೆ ತಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಬಿ ರಮೇಶ್ ಅವರು ತಮ್ಮ ಅಭಿವೃದ್ಧಿ ಕಾರ್ಯಗಳಿಂದಲೇ ಜನಪ್ರಿಯರಾಗಿದ್ದು, ಇವರು ತಮ್ಮ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಇದೇ ವೇಳೆ ಗ್ರಾಮಸ್ಥರು ಒಬ್ಬರು ಹಸು ಮತ್ತು ಕರುವನ್ನು ಉಡುಗೊರೆಯಾಗಿ ನೀಡಿ ತಮ್ಮ ಅಭಿಮಾನವನ್ನು ತೋರಿದ್ದು ವಿಶೇಷವಾಗಿತ್ತು. ಇವತ್ತು ನಮ್ಮ ಬಿಜೆಪಿಯ ಹಿರಿಯ ಮುಖಂಡರು, ಉಸ್ಕೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸ್ನೇಹಿತರಾದಂಥ ಡಾಕ್ಟರ್ ರಮೇಶ್ ಅವರ ಸಂಭ್ರಮದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದರು. ನಾನು ಪ್ರತಿ ವರ್ಷ ಕೂಡ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಬಂದು ಇವತ್ತು ಕೂಡ ಬಂದು ಅವರಿಗೆ ಶುಭಾಶಯಗಳನ್ನು ಕೂಡ ಕೋರಿದ್ದೀನಿ. ಮುಂದೆ ಅವರ ಭವಿಷ್ಯ ಇನ್ನೂ ಚೆನ್ನಾಗಾಗಲಿ, ರಾಜಕೀಯವಾಗಿ ಇನ್ನೂ ಕೂಡ ಎತ್ತರ ಸ್ಥಾನಕ್ಕೆ ಬೆಳೆಯುವಂಥ ಅವಕಾಶವನ್ನು, ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದಾಗಲಿ ಮತ್ತು ನಿಷ್ಠಾವಂತನಾಗಿ ಪಕ್ಷವನ್ನು ಬೆಳೆಸೋ ದಿಕ್ಕಿನಲ್ಲಿ ಅವರಿಗೆ ನನ್ನೆಲ್ಲ ಶಕ್ತಿಯನ್ನು ಕೂಡ ನನ್ನ ಹಿತೈಷಿಯಾಗಿ ನಾನು ಅವರಿಗೆ ಪಕ್ಷವನ್ನು ಕಟ್ಟೋ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಮಾಜಿ ಆಗಿರ್ಬೋದು, 5 ವರ್ಷ ಸಮರ್ಥವಾಗಿ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನನಗೆ ಈ ಪಂಚಾಯಿತಿಯಲ್ಲಿ ಏನಾಗಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಅನುದಾನಗಳನ್ನು ತಗೊಂಡು ಸುಮಾರು ಒಂದು 30 ಕೋಟಿ ರೂಪಾಯಿ ಈ 5 ವರ್ಷದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗೆ, ಉಸ್ಕೂರು ಗ್ರಾಮ ಪಂಚಾಯಿತಿಗೆ ಕೊಟ್ಟಿರ್ತಕ್ಕಂಥದ್ದು. ನಾವು ಮುಂದಿನ ದಿನಗಳಲ್ಲೂ ಕೂಡ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಖಂಡಿತ ಕೂಡ ನಾನು ಮಾಡ್ತೀನಿ ಅಂತೇಳಿ, ಮುಂದಿನ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ಅಧಿಕಾರವನ್ನು ಎಲ್ಲವನ್ನು ಕೊಡಲಿ ಅಂತೇಳಿ ತುಂಬ ಹೃದಯದಿಂದ ಅವರಿಗೆ ಮತ್ತೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ಎಲ್ಲ ಸೇವೆಗಳನ್ನು ಕೊಡುವಂಥದ್ದು, ಅಲ್ಲಿ ನಾಡ ಕಚೇರಿ ಇದೆ, ಗ್ರಂಥಾಲಯ ಇದೆ, PSS ಸೊಸೈಟಿ ಇದೆ, ಮತ್ತು ಇನ್ನೇನೇನು ಮಾಡಿದ್ರಣ್ಣ, ಪೋಸ್ಟ್ ಆಫೀಸ್ ಇದೆ, ಯಾವುದಿಲ್ಲ ಅಂತೇಳಿ ಕೇಳಬೇಕು. ಅಷ್ಟು 11 ಸವಲತ್ತುಗಳನ್ನು ಕೊಡುವಂಥ, ಒಂದೇ ಸೂರಿನಡಿಯಲ್ಲಿ 11 ಸವಲತ್ತುಗಳನ್ನು ಕೊಡುವಂಥ ಮಾದರಿ ಗ್ರಾಮ ಪಂಚಾಯಿತಿ, ಗ್ರಾಮಸೌಧ ಬಹುಶಃ ಈ ಭಾಗದಲ್ಲಿ ನಾವೆಲ್ಲೂ ನೋಡಲಿಲ್ಲ. ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಸರ್ಕಾರ ಕೈಗೆತ್ತಿಕೊಳ್ಳಿ. ಆ ಥರದ ಒಂದು ಪ್ರಾಜೆಕ್ಟ್ ಆದರೆ ಏನಾಗ್ತದೆ, ಎಲ್ಲ ಸೇವೆಗಳು ಒಂದೇ ಸೂರಿನಲ್ಲಿ ಸಿಗ್ತದೆ ಮತ್ತು ಜನ ಅಲಿಯೋದು ತಪ್ಪುತ್ತದೆ. ಮತ್ತು ಅವರು ರೈತರಾಗಲಿ ಅಥವಾ ಅವರ ವೋಟರ್ಸ್ ಆಗಲಿ, ಆ ಪಂಚಾಯಿತಿಯ ವೋಟರ್ಸ್ ಆಗಲಿ, ಯಾವ ಸೇವೆಗೆ ಎಲ್ಲೂ ಹೋಗಬಾರ್ದು, ನಾವೇ ಎಲ್ಲನೂ ಅವರಿಗೆ ಉಚಿತವಾಗಿ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು 11 ಸೌಲಭ್ಯಗಳನ್ನು ಒಂದೇ ಕಡೆ ಕೊಡುವಂಥ ಕೆಲಸ ಮಾಡಿದ್ರು. ಈ ಥರದ ಕೆಲವು ಸುಧಾರಣೆಗಳನ್ನು ಯಾರೇ ಮಾಡಿದರೂ ಕೂಡ ಸರ್ಕಾರ ಅದನ್ನು ಟೇಕಪ್ ಮಾಡಬೇಕಾಗ್ತದೆ, ಅದನ್ನು ತಗೋಬೇಕಾಗ್ತದೆ, ತಗೊಂಡು ಅದನ್ನು ಎಲ್ಲ ಕಡೆ ವಿಸ್ತರಿಸಬೇಕಾಗ್ತದೆ. ಆ ಕೆಲಸವನ್ನು ಸರ್ಕಾರ ಮಾಡಲಿ ಅಂತ ಹೇಳಿ ಮತ್ತು ನಾನು ಈ ಥರ ಹೇಳ್ತೇನೆ. ರಮೇಶ್ ಅವರು ನಿಸ್ವಾರ್ಥವಾಗಿ ಚಿಂತನೆ ಮಾಡಬೇಕು. ಅವರು ಮುಂದಿನ ದಿನಗಳಲ್ಲಿ ಅವರ ಸೇವಾ ವ್ಯಾಪ್ತಿ ಪಂಚಾಯತಿಗಷ್ಟೇ ಸೀಮಿತ ಮಾಡದೆ ಇನ್ನೂ ದೊಡ್ಡ ಮಟ್ಟದಲ್ಲಿ
ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಬೇಕು ಮತ್ತು ಅವ್ರ ಸೇವೆ ಎಲ್ಲ ಕಡೆಗೂ ಕೂಡ ದೊರೆಯುವಂಥದ್ದು ಆಗಬೇಕು. ನಿಸ್ವಾರ್ಥವಾಗಿ ಯೋಚನೆ ಮಾಡುವಂಥ ಸಹೃದಯಿ ಮನಸ್ಥಿತಿ ಉಳ್ಳಂಥ ವ್ಯಕ್ತಿ ನಮ್ಮ ರಮೇಶ್ ಅವರು. ಅವ್ರಿಗೆ ಇವತ್ತು ಹುಟ್ಟಿದ ದಿವಸ ಅವರಿಗೆ ಶುಭಾಶಯಗಳು ಕೂಡ ಕೊಡ್ತಾ ಅವ್ರ ಕನಸುಗಳೇನೇ ಇದ್ದಾವೆ. ಬಹುಶಃ ದೇವರೆಲ್ಲ ಕೊಟ್ಟಿದ್ದಾನೆ ಅವರು. ಇನ್ನೇನಿದ್ರು ಅದನ್ನು ವಾಪಸ್ ಜನಗಳಿಗೆ ಕೊಡಬೇಕು. ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಜನಗಳಿಗೆ ಪ್ರೀತಿಯಿಂದ ಕೊಡುವಂಥದ್ದು ಭಾಳ ಕಷ್ಟ. ಒಂದು ಸರಿ ಒಕ್ಕಲಿಗರ ಸಂಘದ ಸಭೆ ಇತ್ತು. ಅಲ್ಲಿ ನಾನು ಮಾತನಾಡುವಾಗ ಹೇಳಿದೆ, ಏನಪ್ಪ ಇಷ್ಟೆಲ್ಲ 16 ಎಕರೆ 100 ಎಕರೆ ಇರೋರಿಗೆ ಒಂದಿಂಚು ಜಾಗ ಕೊಡಲಿಲ್ಲ ನಾನೆಲ್ಲ ನಮ್ಮ ಸಂಘಕ್ಕೆ ಅಂತ ಹೇಳಿ ತಕ್ಷಣ ರಮೇಶ್ ಅವರು ಹೇಳಿದ್ರಿಂದ ನಾನು ಹೇಳಿದ್ದಷ್ಟೇ ಅಲ್ಲ, ಮಾರನೇ ವಾರ ರಿಜಿಸ್ಟರ್ ಮಾಡಿಕೊಡ್ತೀನಿ ಅನ್ನೋದು ನಮ್ಮ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಇದ್ದಾರೆ. ತಕ್ಷಣ ಅವರು ರಿಜಿಸ್ಟರ್ ಮಾಡ್ತಾರೆ ಅಂತ ಕೊಡುವಂಥ ಔದಾರ್ಯ, ಆ ಮನಸ್ಥಿತಿ ಅದು ಭಾಳ ಮುಖ್ಯ. ಯಾರು ಕೊಡ್ತಾರೆ ಅವ್ರಿಗೆ ಹೆಚ್ಚಾಗ್ತದೆ ಅಂತ. ಅದರಿಂದ ಅವರು ಯಾವಾಗಲೂ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸುವಂಥದ್ದು, ಅವ್ರ ಕೈಲಾದಂಥ ಒಳ್ಳೆಯ ಸೇವೆಯನ್ನು ಎಲ್ಲರಿಗೂ ಕೊಡುವಂಥ ಕೆಲಸ ಮಾಡಿರೋದ್ರಿಂದ ಇವತ್ತು ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬ ಸಹಸ್ರಾರು ಜನ ಬೆಳಗಿನಿಂದ ಇಲ್ಲಿವರೆಗೂ ಬರ್ತಾನೆ ಇದ್ದಾರೆ. ಇನ್ನು ಸಂಚಿಕೊಂಡು ಬರ್ಬೋದು ಅಂತೇಳಿ ಕಾಣ್ತದೆ. ಭಾಳ ಸಂತೋಷ. ಮುಂದಿನ ದಿನಗಳಲ್ಲಿ ಅವರ ಸೇವೆಯನ್ನು ಎಲ್ಲ ಆಯಾಮಗಳಲ್ಲಿ ಪಡೆಯುವಂಥದ್ದಾಗಲಿ. ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಎಲ್ಲ ಆಯಾಮಗಳಲ್ಲಿ ಅವ್ರ ಕುಟುಂಬವ್ರಿಗೆ ಅವರೆಲ್ಲರೂ ಕೂಡ ಒಂದೇ ಮೈಂಡ್ ಸೆಟ್. ಅವ್ರಿಗೆ ಯಾವ ಜಾಸ್ತಿ ಆಕಾಂಕ್ಷೆಗಳಿಲ್ಲ. ನಮ್ಮ ಕೈಲಿ ಏನಾದರೂ ಒಳ್ಳೆಯದಾದರೆ ಅದನ್ನು ಮಾಡಬೇಕು ಅನ್ನುವಂಥ ಕುಟುಂಬ ನಮ್ಮ ರಮೇಶ್ ಅವರ ಸಹಧರ್ಮಿಣಿ. ಅವರು ಕೂಡ ಆ ಥರದ್ದೇ ಒಂದು ಸಂಸ್ಕಾರ. ಅವ್ರ ತಾಯಿ ಎಷ್ಟು ಅವರಿಗೆ ದೊಡ್ಡ ಗುಣ. ಅವ್ರಿಗಾರ ಹಾಕಿದ್ರೆ ಅವ್ರ ತಾಯಿಗಾಗಿ ನಮಸ್ಕಾರ ಮಾಡ್ತಾರೆ. ಅದರಿಂದ ತಂದೆ ತಾಯಿಗಳೇ ಕಣ್ಣಿಗೆ ಕಾಣುವಂಥ ದೇವರು. ಅವ್ರನ್ನ ಯಾರು ಗೌರವಿಸ್ತಾರೆ, ಅವ್ರನ್ನ ಯಾರು ಪ್ರೀತಿಸ್ತಾರೆ, ಅವ್ರ ಜೀವನದಲ್ಲಿ ಆ ಕೆಲಸವನ್ನು ಸಂಸ್ಕಾರವನ್ನು ಅಳವಡಿಸ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಎಲ್ಲ ರೀತಿಯೂ ಕೂಡ ಅವರು ಕಲಿಸಿದಂಥ ಸಾಧನೆಗೆ ಅವಕಾಶ ಮಾಡಿಕೊಡಲಿ ಆಗಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ. ಅದೇ ಮನಸ್ಸುಳ್ಳವರು ಅಧ್ಯಕ್ಷ ಬಂದ್ಬಿಟ್ಟು ನಾವು ಅವರಿಗೆ ಸಣ್ಣದಾಗಿ ಕೊಟ್ಟಿದ್ದು ಅಂದರೆ ಅವರು ಏನೇ ಬಂತು ಅಂದರೆ ನಮಗೆ ಅಪಾರ ಒಂದು ಒಳ್ಳೆಯ ಸಹಾಯ ಮಾಡಿದ್ದಾರೆ. ನಾನು ಒಬ್ಬನಿಗೆ ಅಲ್ಲ, ಎಜುಕೇಷನ್ಗಾಗ್ಬೋದು, ಆಸ್ಪತ್ರೆಗಾಗ್ಬೋದು, ಪ್ರತಿಯೊಂದಕ್ಕೂ ಮಾಡಿದ್ದಾರೆ. ಬೇಜಾನು ಬಡವರಿಗೆ ಭಾಳ ಅನುಕೂಲ ಮಾಡಿದ್ದಾರೆ. ಅದು ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ನಾನು ಅವರಿಗೆ ನಾಗರಾಜ್. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ರಮೇಶ್ ಅವರಿಗೆ ನಮ್ಮ ವಾಹಿನಿಯಾದ ವಿಸ್ಮಯ ನ್ಯೂಸ್ ಕನ್ನಡ ವತಿಯಿಂದ ಶುಭ ಕೋರಿ, ಈಗ ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲೆಂದು ಆಶಿಸುತ್ತಾ ನಮ್ಮ ವಾಹಿನಿ ಹಾಗೂ ಸಂಪಾದಕರಾದ ಶ್ರೀಮತಿ ಜಾನಕಿ ಮೋಹನ್ ಅವರ ಕಡೆಯಿಂದ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅಭಿನಂದಿಸುತ್ತೇವೆ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.